ನಮಸ್ಕಾರ ನಮ್ಮ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ಪುರೋಹಿತ್ರೆ. ಏನಪ್ಪ ಮಿತ್ರ, ಚೆನ್ನಾಗಿದ್ಯಾ? ಏನ್ ಪುರೋಹಿತ್ರೆ, ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬಂದಿದ್ದೀರಾ? ಏನಿಲ್ಲ ಅರವಿಂದ ಮೇಡಮ್, ಪ್ರತಿ ವರ್ಷ ನಿಮ್ಮ ಹಿರಿಯರು ನೆಲೆಸಂತ ಊರಾದ ಸುವರ್ಣಪುರಿಗೆ ಬಂದು ವಿಜಯದಶಮಿ ಹಬ್ಬನ ಆಚರಿಸ್ತಿದ್ರಲ್ಲ, ಈ ವರ್ಷ ಕೂಡ ಬಂದು ನಿಮ್ಮ ವಂಶ ಪಾರಂಪರ್ಯಕ್ಕೆ ಬಂದಿರೋ ವಜ್ರ ಖಡ್ಗಕ್ಕೆ ಆಯುಧ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೆನಪು ಮಾಡೋದಿಕ್ ಬಂದೆ. ಅದನ್ನ ಹೇಗ್ ಮರಿತೀವಿ ಪುರೋಹಿತ್ರೆ? ಪ್ರತಿ ಸಲ ತರನೇ ಈ ವರ್ಷನೂ ಕೂಡ ವಿಜಯದಶಮಿನ ಅಲ್ಲೇ ಆಚರಿಸ್ತಾ ಇದೀವಿ. ತುಂಬಾ ಸಂತೋಷ ನಮ್ಮ. ನೀವು ಎಷ್ಟೋ ವರ್ಷದಿಂದ ಸಿಟಿಲೇ ಇದ್ರು ಪ್ರತಿ ವರ್ಷ ನಿಮ್ಮ ಹಳ್ಳಿಗೆ ಬಂದು ವಿಜಯದಶಮಿ ಮಾಡೋದು ನನಗ್ ತುಂಬಾ ಸಂತೋಷ ಆಗೋ ವಿಚಾರ. ಈ ಮಾತನ್ನ ಹೇಳೋಣ ಅಂತಾನೆ ಬಂದೆ. ಸರಿ, ನಾನಿನ್ ಬರ್ತೀನಿ ಸರ್. ಹೋಗ್ ಬನ್ನಿ. ಬರ್ತೀನಮ್ಮ. ಹಾಗಿದ್ರೆ ನಾವೆಲ್ರೂ ಮತ್ತೆ ನಮ್ಮ ಊರಿಗೆ ಹೋಗ್ತಿದೀವಿ ಅಂತಾಯ್ತು. ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಊರಿಗೆ ಹೋಗಿ ಎಷ್ಟು ದಿನ ಆಯ್ತು. ಅಕ್ಕ, ಇದಕ್ಕೂ ಮುಂಚೆ ನಮ್ ಫ್ಯಾಮಿಲಿ ಮಾತ್ರ ಹೋಗ್ತಿದ್ವಿ. ಈಗ ಜಗದೀಶ್ವರಿ ಅವ್ರ ಕುಟುಂಬ ಕೂಡ ನಮ್ಗೆ ಬೀಗರಾಗಿದ್ದಾರೆ. ಅವ್ರನ್ ಕೂಡ ಕರ್ಕೊಂಡ್ ಹೋದ್ರೆ ಹೇಗಿರುತ್ತೆ? ಒಳ್ಳೆ ಯೋಚನೆನೇ ದಿವ್ಯಾನಿ. ಅವ್ರಿಗೆ ಬರಕ್ಕಾಗತ್ತೋ ಇಲ್ವೋ ಅಂತ ಒಂದ್ಸಲ ಮಾತಾಡ್ ನೋಡು. ಅಕ್ಕ, ಎಲ್ರೂ ಹೋಗೋದು ಸರಿ, ಹೊಸ ಬಟ್ಟೆ ಮೇಲೆ ಚಿಕ್ಕ ಕಲೆ ಆದ ಹಾಗೆ ಒಂದ್ ವಿಷಯ ಮಾತ್ರ ಇಷ್ಟ ಆಗ್ತಿಲ್ಲ. ಏನದು? ಶುಭ ಕಾರ್ಯಕ್ಕೆ ಹೋಗೋ ಹಿಂದೆ ಸಾವಿನ ಯಾತ್ರೆಗೆ ಹೋಗ್ಬಾರ್ದು ಅನ್ನೋ ಹಾಗೆ ನಮ್ ಕುಟುಂಬ ಎಲ್ಲ ಸಂತೋಷವಾಗಿ ಆಚರಿಸುವ ಹಬ್ಬಕ್ಕೆ ಈ ಕುಟುಂಬಕ್ಕೆ ಸಂಬಂಧ ಇಲ್ದಿರೋರ್ ಬರ್ದೇ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ದೇವಯಾನಿ, ನೀನ್ ಯಾರ ಬಗ್ಗೆ ಮಾತಾಡ್ತಿರೋದು? ಇನ್ಯಾರ ಬಗ್ಗೆ ಭಾವ? ಬಾಗಿನ ಬಗ್ಗೆನೆ ಹೇಳಿದ್ದು. ಭಾಗ್ಯ ಬರೋದು ನನ್ಗಿಷ್ಟ ಇಲ್ಲ. ಚಿಕ್ಕತ್ತೆ, ನಾನ್ ಬರೋದ್ ನಿಮ್ಗೆ ಯಾಕೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಾನ್ ಕೂಡ ಈ ಕುಟುಂಬದವಳಾಗಿರೋದ್ರಿಂದ ಬರ್ಬೇಕನ್ಕೊಂಡಿದೀನಿ. ಏನು? ನೀನ್ ಕೂಡ ಈ ಕುಟುಂಬದವಳ? ಡಿವೋರ್ಸಿಗೆ ಅಪ್ಲೈ ಮಾಡ್ದವಳು ಇವಾಗ ಆ ಮಾತನ್ನ ಹೇಗ್ ಹೇಳ್ತೀಯ ಭಾಗ್ಯ? ನಿನಗ್ ಮತ್ತೆ ಮತ್ತೆ ಯಾಕೆ ನೆನಪು ಮಾಡ್ಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ಡಿವೋರ್ಸ್ ಸಿಗೋವರ್ಗೂ ನಾನು ಈ ಮನೆಗ್ ಸೇರ್ದವಳೆ, ಈ ಮನೆ ಸೊಸೆನೆ. ಮಿತ್ರ ಅವ್ರಿಗೆ ಹೆಂಡ್ತಿನೆ. ಇದನ್ ಮತ್ತೆ ಮತ್ತೆ ನನ್ನ ಹತ್ರ ಹೇಳಿಸ್ಬೇಡ. ಅಲ್ಲಿಗ್ ನಾನ್ ಬಂದ್ರೆ ನಿನ್ಗೇನ್ ಸಮಸ್ಯೆ? ಬೀದಿಲ್ ಹೋಗೋ ಮಾರಿನ ಮನೆಗ್ ತಂದ್ ಕೂರ್ಸಿದ್ರೆ ಮನೇಲಿ ಏನಾಗತ್ತೆ ಅನ್ನೋದು ಹೊಸದಾಗಿ ಯಾರಿಗಾದ್ರೂ ಹೇಳ್ಬೇಕಾ? ಆಗ್ಲೇ ನೀನು ಸಂಜನಾ ಮದ್ವೆ ವಿಷಯದಲ್ಲಿ ಅಷ್ಟೆಲ್ಲ ರಾಧ ಅಂತ ಮಾಡ್ದೆ. ಈ ಮದ್ವೆನ ನಿಲ್ಸೋದಿಕ್ಕೆ ನಿನ್ ಬುದ್ಧಿ ಎಲ್ಲ ಉಪಯೋಗಿಸಿದ್ಯಾ? ನಾಳೆ ಅಲ್ಲಿಗ್ ಬಂದು ಬೀಗ್ರ ಮುಂದೆ ಇದೇ ತರ ನಡ್ಕೊಂಡ್ರೆ ಸಂಜನಾ ಸಂತೋಷ್ ಮದ್ವೆ ನಿಲ್ಲೋದಷ್ಟೇ ಅಲ್ದೆ ವಿವೇಕ್ ಕೂಡ ಜಗದೀಶ್ವರಿಗೆ ಅಳಿಯ ಆಗ್ದಿರೋ ಹಾಗೆ ಪರಿಸ್ಥಿತಿ ಬರುತ್ತೆ.
ಮದ್ವೆ ಹಾಳ್ ಮಾಡೋ ಮಹಾ ಹೆಣ್ಣು ಅಂತ ಗೊತ್ತಿದ್ರು ಕೂಡ ನಿನ್ನ ಹೇಗ್ ಕರ್ಕೊಂಡ್ ಹೋಗ್ತೀನಿ ಅನ್ಕೊಂಡಿದ್ಯಾ? ಇಲ್ ನೋಡಿ ಚಿಕ್ಕತ್ತೆ, ನಾನ್ ನಿಮಗ್ ಮೊದ್ಲೇ ಹೇಳಿದ್ದೆ, ಯಾರ್ ಮದ್ವೆನೋ ಹಾಳ್ ಮಾಡ್ಬೇಕು ಅಂತಾಗ್ಲಿ, ಯಾರ್ ಜೀವನನ ನಾಶ ಮಾಡ್ಬೇಕಂತಾಗ್ಲಿ ನಾನ್ ಅನ್ಕೊಂಡಿಲ್ಲ. ನಿಜ ಹೇಳೋ ಪ್ರಯತ್ನ ಮಾಡ್ದೆ, ನಂಬೋಕೆ ನೀವೇ ತಯಾರಿಲ್ಲ. ಇದನ್ನೇ ಅಮ್ಮ ಈ ರಗ್ಲೆ ಬೇಡ ಅಂತಾನೆ ಬರ್ಬೇಡ ಅಂತಿದ್ದೀನಿ. ಅಲ್ ಕೂಡ ನಿಜ ಹೇಳ್ತೀನಿ, ಅದಕ್ಕೆಲ್ಲ ಪ್ರೂಫ್ ತೋರಿಸ್ತೀನಿ ಅಂತ ಏನೇನೋ ಬಾಯ್ಗ್ ಬಂದಿದ್ದೆಲ್ಲ ಹೇಳ್ತಿದ್ರೆ ಜಗದೀಶ್ವರಿ ಕುಟುಂಬ ಇನ್ನೂ ಈ ಜನ್ಮದಲ್ಲಿ ನಮ್ ಮುಖ ನೋಡಲ್ಲ. ಚಿಕ್ಕಮ್ಮ, ಅಲ್ಲಿ ಮದ್ವೆ ವಿಷಯ ಮಾತಾಡ್ಬೇಡ ಅಂತ ಮೊದ್ಲೇ ಭಾಗ್ಯಂಗ್ ಹೇಳೋಣ. ನೋಡು ಭಾಗ್ಯ, ಸಂಜನಾ ಮದುವೆ ವಿಷಯದಲ್ಲಿ ನೀನ್ ಆಗ್ಲೇ ಮಾಡಿರೋ ರಾಧ ಅಂತ ಸಾಕು. ಅಲ್ಲಿಗೆ ಹೋದ್ಮೇಲೆ ನೀನ್ ಇದ್ರ ಬಗ್ಗೆ ಯಾವ್ದೇ ಕಾರಣಕ್ಕೂ ಚರ್ಚೆ ಮಾಡೋ ಹಾಗಿಲ್ಲ. ಅಗತ್ಯ ಇಲ್ಲ ಮಿತ್ರ. ಮುಳ್ಳು ಚುಚ್ಚತ್ತೆ ಅಂತ ಗೊತ್ತಿದ್ಮೇಲೂ ಕೂಡ ಮಡ್ಲಲ್ಲೇ ಇಟ್ಕೊಂಡು ಓಡಾಡಕ್ಕಾಗಲ್ಲ ಅಲ್ವಾ? ಇದು ಕೂಡ ಹಾಗೆ ಮಿತ್ರ. ಭಾಗ್ಯ ಅಲ್ಲಿಗೆ ಬಂದ್ಮೇಲೆ ಅಪ್ಪಿ ತಪ್ಪಿ ಏನೇ ಮಾತಾಡಿದ್ರು ಅನಾವಶ್ಯಕವಾಗಿ ಜಗಳಗಳಾಗತ್ತೆ. ಹಬ್ಬಕ್ಕೋಸ್ಕರ ಹೋಗೋ ನಾವು ಪ್ರಶಾಂತತೆನ ಕಳ್ಕೊಳ್ಬೇಕಾದ ಅಗತ್ಯ ಬರುತ್ತೆ. ಮತ್ತೆ ಬೇಡ ಅಂತ ಹೇಳೋದು ಕರೆಕ್ಟ್ ಅಲ್ಲ ಅರವಿಂದ. ಬೇಡ ಅಂತ ಹೇಳ್ಬೇಕೋ ಬೇಕು ಅಂತ ಹೇಳ್ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಭಾಗ್ಯಂಗೆ ನಾವು ಕೊಟ್ಟಿದ್ದ ಅವಕಾಶನ ಅವಳು ಕಾಪಾಡ್ಕೊಂಡಿದ್ದಿದ್ರೆ ಈ ರೀತಿ ಇವತ್ತು ಬೇಡ ಅಂತ ಹೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೂ ಭಾಗ್ಯ ಹೇಳಿದ ಕೂಡಲೇ ಅರ್ಥ ಮಾಡ್ಕೊಳ್ಳೋಳು ಅಲ್ಲ, ಕೇಳ್ದಿರ ಅರ್ಥ ಮಾಡ್ಕೊಳ್ಳೋಳು ಅಲ್ಲ. ಎಲ್ಲ ಗೊತ್ತಿದ್ದು ಕರ್ಕೊಂಡು ಹೋದ್ರೆ ಬೇಡದೇ ಇರೋ ಕಷ್ಟಗಳಿಗೆ ಸಿಕ್ಕಾಕೊಳ್ಳೋದು ನಾವು. ಭಾಗ್ಯ ಅಲ್ಲಿಗೆ ಬರೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಅರವಿಂದ ಹೇಳಿದ್ ಕೂಡ ನಿಜಾನೇ ತ್ರಿವಿಕ್ರಮ. ಬಾಯ್ ಬಿಡಲ್ಲ, ಮಾತೇ ಆಡಲ್ಲ ಅನ್ನೋ ಹಾಗಿದ್ರೆ ಪರವಾಗಿಲ್ಲ. ಅಲ್ಲಿ ಹೋಗಿ ಭಾಗ್ಯ ಏನಾದ್ರೂ ಮಾತಾಡಿದ್ರೆ, ಏನಾದ್ರೂ ಹೇಳಿದ್ರೆ ಸುಮ್ನೆ ಸಂಜನಾ ಮದ್ವೆ ನಿಂತ್ ಹೋಗೋ ಅಪಾಯ ಇದೆ. ಗೊತ್ತಿದ್ದು ತಪ್ಪು ಮಾಡೋದ್ಯಾಕೆ? ತಪ್ಪು ಹೆಜ್ಜೆ ಇಡೋದ್ಯಾಕೆ? ಅರವಿಂದ ಹೇಳಿದ ಹಾಗೆ ಭಾಗ್ಯ ಬರ್ದೇ ಇರೋದೇ ಒಳ್ಳೇದು.
ನನ್ನ ಕ್ಷಮಿಸು ಭಾಗ್ಯ. ಮಿತ್ರನ ಜೊತೆ ಅನುಕ್ಷಣನೂ ನಿನ್ನ ಜೊತೆಲಿರ್ಬೇಕು ಅಂತ ಬಯಸೋದು ನನಗೆ ಅರ್ಥ ಆಗತ್ತಮ್ಮ. ಮಿತ್ರನಿಗೆ ಯಾವ ಅಪಾಯನೂ ಆಗಬಾರ್ದು ಅಂತ ನೀನು ಪ್ರಯತ್ನ ಮಾಡ್ತಾ ಇದೆಯಾ ಅಂತಲೂ ನನಗೆ ಗೊತ್ತು. ಗೊತ್ತಿದ್ರು ನನ್ನ ಕಡೆಯಿಂದ ಏನು ಸಹಾಯನೂ ಮಾಡೋಕ್ಕಾಗ್ತೀನಿ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಪರವಾಗಿಲ್ಲ ಬಿಡಿ ಮಾವ, ನೀವು ಸಹಾಯ ಮಾಡದೇ ಇದ್ರು ನನ್ ಪರವಾಗಿ ನಿಂತ್ರಿ, ಅದೇ ಏನ್ ಭಾಗ್ಯ, ಕೈಗಾಗಿರೋ ಗಾಯಕ್ಕೆ ಹಾಕ್ ಕೂಗ್ತಿದ್ಯಾ ಅಂದ್ರೆ ಮನ್ಸಿಗಾಗಿರೋ ಗಾಯಕ್ಕೆ ಒಳಗೆ ಇನ್ ಹೇಗ್ ಕೂಗ್ತಿರ್ತೀಯೋ? ಮನೇಲಿರೋರೆಲ್ರು ನಿನ್ನ ಹೊರಗಿನೋಳ್ ಥರ ನೋಡ್ತಿದ್ರೆ, ಒಂದ್ ಕೆಲ್ಸಕ್ ಬರ್ದಿರೋ ವಸ್ತು ಥರ ಬಿಸಾಡ್ತಿದ್ರೆ, ನೀನ್ ಹೊರಗಡೆ ಅಳ್ದೇ ಇದ್ರು ಕೂಡ ಒಳಗೊಳಗೆ ಎಷ್ಟು ಅಳ್ತಿದ್ಯೋ ಅನ್ನೋದು ನನಗೆ ಅರ್ಥ ಆಗ್ತದೆ. ಈ ಸಂದರ್ಭದಲ್ಲಿ ನಿಂಗೊಂದ್ ವಿಷಯ ಹೇಳ್ಬೇಕು ಅನಿಸ್ತದೆ ಭಾಗ್ಯ. ಯಾವಾಗಾದ್ರೂ ಸರಿ, ಯಾವ್ದು ಯಾರಿಗ್ ಸೇರ್ಬೇಕೋ ಅವರಿಗೆ ಸಿಗತ್ತೆ. ಯಾವ್ದು ಯಾವಾಗ ಸಿಗ್ಬೇಕು ಅಂತ ಬರ್ದಿರತ್ತೋ ಆವಾಗ್ಲೇ ಸಿಗೋದು. ಈಗ್ಲಾದ್ರೂ ನಿನಗೆ ಅರ್ಥ ಆಯ್ತಾ? ಮಿತ್ರ ನಿನಗ್ ಸಿಗೋನಲ್ಲ, ನನಗ್ ಮಾತ್ರ ಸಿಗೋನು ಅಂತ. ಮಿತ್ರ ಆದಷ್ಟು ಬೇಗ ನನ್ನೋನಾಗ್ತಾನೆ ಅಂತ. ನಂಗ್ ಕೂಡ ನಿನ್ಗೊಂದ್ ವಿಷಯ ಹೇಳ್ಬೇಕು ಅನ್ನಿಸ್ತಿದೆ ಮನೀಷಾ. ಆಕಾಶದಿಂದ ಬೀಳೋ ಪ್ರತಿ ಮಳೆ ಹನಿ ತನಗೆ ಅಂದ್ಕೊಂಡು ಪ್ರತಿ ಹೊಳೆನೂ ಖುಷಿ ಪಡುತ್ತಂತೆ. ಆದ್ರೆ ಹಾಗ್ ಹೊಳೆಲಿ ಬೀಳೋ ಮಳೆ ಹನಿ ಅಲ್ಲೇ ನಿಲ್ಲಲ್ಲ. ಅದು ಹರಿತಾ ಹರಿತಾ ನದಿಗೋಗ್ ಸೇರುತ್ತೆ. ಆ ನದಿ ಹೋಗಿ ಕೊನೆಗೆ ಸಮುದ್ರ ಸೇರ್ಕೊಳ್ಳುತ್ತೆ. ಇದ್ರರ್ಥ ಮಿತ್ರ ಅವರು ಪದೇ ಪದೇ ನಿನಗೆ ಸಿಗ್ತಾರೆ ಅಂತ ಹಗಲ್ ಕನ್ಸ್ ಕಾಣ್ಬೇಡ. ಯಾವಾಗ ಏನಾಗುತ್ತೋ ಹೇಗಾಗುತ್ತೋ ಯಾರಿಗೂ ಗೊತ್ತಿರಲ್ಲ. ಆದ್ರೂ ನನ್ಗೊಂದ್ ವಿಷಯ ಅರ್ಥ ಆಗದೆ ಕೇಳ್ತಿದೀನಿ. ಮಿತ್ರನ ನೀನ್ ಬೇಡ ಅನ್ಕೊಂಡಿದ್ಯಲ್ಲ, ಮತ್ತವನು ನನ್ ಸ್ವಂತ ಆದ್ರೆ ನಿನಗೇನು, ಆಗ್ತಿದ್ರೆ ನಿನಗೇನು? ಕಾರಣ ಏನೇ ಇದ್ರು ಮಿತ್ರ ಅವರು ನಾನು ಈಗ ದೂರ ಇರ್ಬೋದು, ನಾವು ಶಾಶ್ವತವಾಗಿ ಕೂಡ ಬೇರೆ ಆಗ್ಬೋದು. ಆದ್ರೆ ನಿನ್ನಂತ ಸ್ವಾರ್ಥಿಗ್ ಮಾತ್ರ ಮಿತ್ರ ಅವ್ರನ್ನ ನಾನಂತೂ ಬಿಟ್ಕೊಡಲ್ಲ. ಭಾಗ್ಯ, ಸೂಜಿ ದಾರ ಹಿಡ್ಕೊಂಡು ಬಟ್ಟೆ ಅಷ್ಟೇ ಹೊಲಿತಿದ್ಯಾ ಅನ್ಕೊಂಡಿದ್ದೆ. ಹಗ್ಲಗನ್ಸ್ ಕೂಡ ಕಾಣ್ತಿದ್ಯಾ ಅನ್ನು. ಹಗ್ಲಗನ್ಸ್ ಕಾಣೋದು ನಾನಲ್ಲ ಮನೀಷಾ, ನೀನು. ಭಾರತ್ ಮ್ಯಾಗಝಿನ್ ಅವರು ಎಲ್ರನ್ನೂ ಇನ್ವೈಟ್ ಮಾಡಿದಾಗ ನನ್ನ ತಡಿಬೇಕಂತ, ನಾನಲ್ಲಿ ಬರ್ಬಾರ್ದು ಅಂತ ನೀನೆಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೆ ನಿನ್ ಪ್ರಯತ್ನ ಸಕ್ಸಸ್ ಆಯ್ತಾ? ನನ್ನ ತಡಿಯೋಕೆ ನಿಂಗಾಯ್ತಾ? ಇಲ್ವಲ್ಲ? ಒಂದೊಂದ್ಸಲ ನೀರು ಉಕ್ಕಿ ಬಂದ್ರೆ ಅಣೆಕಟ್ ಕೂಡ ತಡಿಯೋದಿಲ್ಲ. ಯಾವ ಥರದ್ ಅಡ್ಡಗೋಡೆನೋ ಅದನ್ನ ನಿಲ್ಸೋಕಾಗಲ್ಲ. ಏನು, ಇಷ್ಟು ನಡೆದ್ಮೇಲ್ ಕೂಡ ನೀನ್ ಹಬ್ಬಕ್ಕೆ ಆ ಊರಿಗೆ ಬರ್ಬೋದು ಅನ್ಕೊಂಡಿದ್ಯಾ? ಸೊಸೆ ಅನ್ನೋ ಸ್ಥಾನದಲ್ಲಿ ನೀನಿದ್ರು, ಮಿತ್ರಗೆ ಹೆಂಡತಿ ಅನ್ನೋ ಪೋಸ್ಟಲ್ಲಿದ್ರು, ನಿನ್ ಕಾಲಿಗೆ ಸರಪಳಿ, ನಿನ್ ಕನ್ಸಿಗೆ ಬೌಂಡ್ರಿ ಹಾಕಿದ್ರು, ಬರ್ಬೇಕು ಅನ್ಕೊಂಡ್ರು ಇನ್ನ ಆಗಲ್ಲ. ನಾನೇನ್ ಅಂದ್ಕೊಂಡಿದೀನಿ ಅನ್ನೋದ್ನ ಬಿಡು ಮನೀಷಾ.
ನೀನ್ ಅನ್ಕೊಂಡಿದ್ ಮಾತ್ರ ಏನು ನಡೆಯಲ್ಲ. ನಡೆಯುತ್ತೆ, ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾನು ಆ ಹಬ್ಬಕ್ಕೆ ಹೋಗ್ತೀನಿ, ಹಬ್ಬದೂಟ ಮಾಡ್ಕೊಂಡು ಬರ್ತೀನಿ ಅಂತ ಅನ್ಕೋತಿದ್ಯೇನೋ? ಇಲ್ಲ, ಈ ಅವಕಾಶನ ನಾನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಮಿತ್ರ ಮನಸ್ಸು ಮತ್ತೆ ನನ್ ಕಡೆ ವಾಲೋ ಹಾಗೆ ಮಾಡ್ತೀನಿ. ನಾನೇನ್ ಜೋಕ್ ಮಾಡಿಲ್ವಲ್ಲ, ಯಾಕೆ ಆ ಥರ ನಗ್ತಿದ್ಯಾ? ನೀನ್ ಮಾತಾಡ್ತಿರೋದು ತಮಾಷೆಯಾಗಿದೆ ಮನೀಷಾ. ಯಾಕೆ ಹೇಳ? ನೀನ್ ಹೇಳ್ದ್ಯಲ್ಲ ಮಿತ್ರ ಅವ್ರ ಮನ್ಸ್ನ ಪೂರ್ತಿಯಾಗಿ ನಿನ್ ಕಡೆ ತಿರುಗಿಸ್ಕೊತೀನಿ ಅಂತ. ಅಂದ್ರೆ ಅವ್ರ ಮನ್ಸು ಪೂರ್ತಿಯಾಗಿ ನಿನ್ ಕಡೆ ಇಲ್ಲ ಅಂತ ತಾನೆ? ಈಗ ಹೇಳ್ತಿದ್ದೀನಿ ಕೇಳು ಭಾಗ್ಯ. ಯಾವ ಬಾಯಿಂದ ನೀನ್ ನನ್ನ ಆಡ್ಕೋತಿದ್ಯೋ ಆ ಬಾಯಿಂದಾನೆ ಅಯ್ಯೋ ಅನ್ನೋ ಹಾಗೆ ಮಿತ್ರನ ನನ್ ಕಡೆ ಮಾಡ್ಕೋತೀನಿ. ಯಾವ ನಂಬಿಕೆಯಿಂದ ಮಿತ್ರ ನನ್ ಕಡೆ ಇಲ್ಲ ಅನ್ಕೋತಿದ್ಯೋ ಅದೇ ನಂಬಿಕೆ ಕಳಿಯೋ ಹಾಗೆ ಮಾಡಿ ಮಿತ್ರನ ಪೂರ್ತಿಯಾಗಿ ನನ್ನವನ್ ಮಾಡ್ಕೋತೀನಿ. ಪ್ರತಿಜ್ಞೆ ತುಂಬಾ ಚೆನ್ನಾಗಿದೆ ಮನೀಷಾ. ಫಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಪ್ರಯತ್ನದಲ್ಲಿ ಮಿತ್ರ ಅವರು ಪೂರ್ತಿಯಾಗಿ ನಿನ್ನಿಂದ ದೂರ ಆಗದಿರೋ ಹಾಗೆ ನೋಡ್ಕೋ. ಅರ್ಥ ಆಯ್ತಾ? ಅದು ನೋಡೋಣ. ನೀನು ಇಲ್ದೇ ಇದ್ದಿದ್ದನ್ನ ಇದೆ ಅಂತ, ಇರೋದನ್ನ ಇಲ್ಲ ಅಂತ ಕತೆ ಕಟ್ಟಿ ಯಾಕೆಲ್ರೂ ಮೋಸ ಮಾಡ್ತಿದ್ಯಾ? ನಿನ್ ಸ್ಥಾನ ಏನು ಅಂತ ತಿಳ್ಕೊಂಡು ನಡ್ಕೊಂಡ್ರೆ ಒಳ್ಳೇದು. ನಿನ್ನ ಬಗ್ಗೆ ನೀನೇ ಒಂದು ದ್ರೋಹಿ ಅಂತ, ದೋಷಿ ಅಂತ ಮುದ್ರೆ ಹಾಕೋಬೇಡ. ಅಕ್ಕ, ನಮ್ಗಿಂತ ಮೊದ್ಲು ನೀವೇ ರೆಡಿ ಆಗಿರೋ ಹಾಗಿದೆ. ದೊಡ್ಡವರು ನಾವೇ ಮೊದ್ಲು ರೆಡಿ ಆಗಿದ್ದೀವಿ. ಈ ಮಕ್ಕಳು ಮಾತ್ರ ಇನ್ನೂ ರೆಡಿ ಆಗಿಲ್ಲ. ಈ ಕಾಲದ ಮಕ್ಳಲ್ವಾ ಅತ್ತೆ, ರೆಡಿ ಆಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಲೋ ಆಂಟಿ, ಈ ಕಾಲದಲ್ಲಿ ರೆಡಿ ಆಗೋಕೆ ನಮಗ್ ಕೂಡ ಅಷ್ಟು ಟೈಮ್ ಆಗಲ್ಲ ಬಿಡಿ. ನಾವೆಲ್ಲ ಫಾಸ್ಟ್ ಫಾರ್ವರ್ಡ್ ಲೈಫಲ್ಲಿ ಇದೀವಿ. ಕೆಲವ್ರು ಮಾತ್ರ ಹಾಗೆ ಇನ್ನೂ ಹಳೇ ಕಾಲದ ಸ್ಟಾಕ್ ತರ ಇರಲ್ಲ. ನೀನ್ ಹೇಳ್ತಿರೋದು ನಿಜಾನೇ ಮನೀಷಾ. ಕಾಲಕ್ಕೆ ತಕ್ಕ ಹಾಗೆ ಬೆಳಿದೇ ಇದ್ದವರು ಹಳೆ ಕಾಲದಲ್ಲಿರ್ತಾರೆ. ಯಾವಾಗ್ಲೂ ಅವರು ಕೂಪ ಮಂಡೂಕನೆ. ದೇವಯಾನಿ, ಸಂತೋಷವಾಗಿ ಊರಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಈಗಲೂ ಈ ರೀತಿ ಚುಚ್ಚು ಮಾತಾಡೋದು ಯಾಕೆ? ಅದೌದು, ವಿವೇಕ್ ಮತ್ತೆ ಬೇರೆಯವರೆಲ್ಲ ಎಲ್ಲಿ? ಅಣ್ಣ, ನಾವು ರೆಡಿಯಾಗಿ ತುಂಬ ಹೊತ್ತಾಯ್ತು. ನಮ್ಮ ಲಗೇಜ್ ಕೂಡ ಕಾರಲ್ಲಿ ಇಟ್ಟಾಯ್ತು. ನೋಡು, ಈ ಸಂಜೆಯಿಂದನೇ ಲೇಟ್ ಆಗಿದ್ದು. ಏನ್ ಸಂಜನಾ, ನೀನ್ ವುಡ್ಬಿ ಬರ್ತಾನೆ ಅಂತ ಸ್ವಲ್ಪ ಜಾಸ್ತಿನೇ ಮೇಕಪ್ ಮಾಡ್ಕೊಂಡಿದ್ಯಾ? ಇನ್ನೇನ್ ಹಂಸಿಕಾ, ಮದ್ವೆ ಮಾಡ್ಕೊಳ್ಳೋನ ಈಗಿಂದಾನೇ ಕಂಟ್ರೋಲಲ್ಲಿ ಇಟ್ಕೋಬೇಕಲ್ಲ. ಏನ್ ಹೊರಡೋಣ್ವಾ?
ನಡಿ. ಅಮ್ಮ ಭಾಗ್ಯ ಇಲ್ಲಿ ಬಾರಮ್ಮ.